ಎಲ್ ಆಕಾರದ ಉಪಕರಣಗಳ ಬಳಕೆ. ಇದರ ಮೂಲಕ ಗೋಡೆಯನ್ನು ನೇರವಾಗಿ ಅಥವಾ ಲಂಬವಾಗಿ ಅಥವಾ ಓರೆಯಾಗಿ ಮಾಡಲು ಗೋಡೆಯನ್ನು ನೇರವಾಗಿ ಅಥವಾ ಲಂಬವಾಗಿ ಅಥವಾ ಓರೆಯಾಗಿ ಮಾಡಲು ಬಳಸುವ ಸಾಧನಗಳನ್ನು ಸಹ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಕೆಲಸಗಾರ 1. ಹೇ ಸಹೋದರ, ಈ ಸಾಲು ವಕ್ರವಾಗಿದೆ. ಕೆಲಸಗಾರ 2. ಅದನ್ನು ಅಳಿಸಿ. ಇಲ್ಲಿ ಬೋಧಕನ ಗಮನವು ಕಾರ್ಮಿಕರು ನಿರ್ಮಿಸುವ ಗೋಡೆಯತ್ತ ಹೋಗುತ್ತದೆ. ರೇಖೆಯು ವಕ್ರವಾಯಿತು. ಹುಡುಗರೇ, ನೀವು ಸರಿಯಾದ ಸಲಕರಣೆಗಳನ್ನು ಬಳಸಲಿಲ್ಲ. ಅದಕ್ಕಾಗಿಯೇ ನಾವು ಯಾವುದೇ ಸ್ಥಳದಲ್ಲಿ 90 ಡಿಗ್ರಿ ಮಾಡಲು ಬಯಸಿದರೆ ಅದನ್ನು ಬಳಸಿಕೊಂಡು ನಾವು 90 ಡಿಗ್ರಿಯನ್ನು ಗುರುತಿಸಬಹುದು. ಬನ್ನಿ, ಇದನ್ನು ಹೇಗೆ ಗುರುತಿಸುವುದು ಎಂದು ಈಗ ನಾವು ನಿಮಗೆ ಹೇಳುತ್ತೇವೆ. ಮೊದಲನೆಯದಾಗಿ ನಾವು ಇದು ನಮ್ಮ ಆರಂಭಿಕ ಹಂತವಾಗಿದೆ. ಇಲ್ಲಿ ಸೇರಿದ ನಂತರ ಸೀಮೆ ಸುಣ್ಣದಿಂದ ರೇಖೆಯನ್ನು ಎಳೆಯಿರಿ. ಪಡೆದುಕೊಂಡಿದ್ದೇವೆ ಮತ್ತು ಇದು ನಮ್ಮ ಸಾಂಕೇತಿಕ ರೇಖೆಯಾಗಿದೆ. ಈಗ ನಾವು ಈ ಸಾಲನ್ನು ಮುಂದಕ್ಕೆ ತೆಗೆದುಕೊಳ್ಳಬಹುದು. ಅದನ್ನು ಈ ಸಾಲಿನೊಂದಿಗೆ ಸೇರಿಸಿ ಮತ್ತು ಚಾಕ್ನೊಂದಿಗೆ ಲೈನ್ ಅನ್ನು ಮುಂದಕ್ಕೆ ಸರಿಸಿ. ಈಗ ಲೈನ್ ಸ್ಟ್ರಿಂಗ್ ಅನ್ನು ತೆಗೆದುಹಾಕಿ. ನೋಡಿ, ಈ ಸಾಲು ನಿಖರವಾಗಿ 90 ಡಿಗ್ರಿ. ನೀನು ನೋಡಿದೆ, ಸರಿಯಾದ ಸಾಧನವು ನಿಖರ ಮತ್ತು ಸುರಕ್ಷಿತ ಫಲಿತಾಂಶಗಳನ್ನು ಹೇಗೆ ಖಾತ್ರಿಗೊಳಿಸುತ್ತದೆ. ಪರಿಪೂರ್ಣ ಚೌಕವನ್ನು ಮಾಡಲು ಹಂತಗಳು ಯಾವುವು? ಸುರಕ್ಷಿತ ನಿಯೋಜನೆ. ಮೇಲ್ಮೈಯಲ್ಲಿ ಚೌಕವನ್ನು ಇರಿಸಿ. 2 ಬದಿಗಳು ಅಂಚುಗಳೊಂದಿಗೆ ಸಮವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಲಂಬಕೋನಗಳಿಗಾಗಿ ಪರಿಶೀಲಿಸಿ. ಒಳಗಿನ ಮೂಲೆಯನ್ನು ಮಾರ್ಗದರ್ಶಿಯಾಗಿ ಬಳಸಿ ಪರಿಶೀಲಿಸಿ. ಅದನ್ನು ನೇರವಾಗಿ ಮೂಲೆ ಅಥವಾ ದಾಟುವಿಕೆಗೆ ಹೊಂದಿಸಿ. ಗುರುತು. ಚೌಕವನ್ನು ಇರಿಸಿ ಮತ್ತು ಅದರ ಅಂಚನ್ನು ಗುರುತಿಸಿ. ಸಮಾನಾಂತರ ರೇಖೆಗಳು. ಗುರುತಿಸಲಾದ ರೇಖೆಯೊಂದಿಗೆ ಬ್ಲೇಡ್ ಅನ್ನು ಜೋಡಿಸಿ ಮತ್ತು ಅಳೆಯಲು ಮತ್ತು ಗುರುತಿಸಲು ಆಡಳಿತಗಾರನನ್ನು ಬಳಸಿ. ಈಗ ನಾವು ಪ್ಲಮ್ ಬಾಂಬ್ ಅಥವಾ ಸಾಹುಲ್ ಬಗ್ಗೆ ತಿಳಿದಿದ್ದೇವೆ. ಲಂಬ ಅಥವಾ ಲಂಬವಾದ ನೇರತೆಯನ್ನು ಅಳೆಯಲು ನಿಖರವಾದ ಸಾಧನ. ನೀವು ಏನು ಮಾಡುತ್ತಿದ್ದೀರಿ? ಪ್ಲಂಬ್ ಅನ್ನು ಪರಿಶೀಲಿಸುತ್ತಿರುವಿರಾ? ಇದು ತಪ್ಪು ದಾರಿ. ಯಾವುದೇ ನೇರ ಗೋಡೆಯ ಪ್ಲಂಬ್ ಅನ್ನು ಪರೀಕ್ಷಿಸಲು ಇದು ಪ್ಲಂಬ್ ಎಂಬ ಸಾಧನವಾಗಿದೆ. ಇಂಗ್ಲಿಷಿನಲ್ಲಿ ಪ್ಲಂಬ್ ಬಾಬ್ ಮತ್ತು ಹಿಂದಿಯಲ್ಲಿ ಸಾಹುಲ್ ಎಂದು ಕರೆಯುತ್ತಾರೆ. ಇದರೊಂದಿಗೆ ನೀವು ಯಾವುದೇ ಗೋಡೆಯ ಲಂಬತೆಯನ್ನು ಪರಿಶೀಲಿಸಬಹುದು. ನೋಡಿ, ಹೇಳುತ್ತೇನೆ, ಇದು ಅದರ ಪ್ಲಂಬ್ ಮತ್ತು ಬಾಬ್. ಈ ರೀತಿ ಇಟ್ಟ ನಂತರ ಕೊನೆಯ ಇಟ್ಟಿಗೆಯ ಮೇಲ್ಮೈಗೆ ಇಳಿಸಬೇಕು ಮತ್ತು ಯಾವುದೇ ವ್ಯತ್ಯಾಸ ಕಂಡು ಬಂದರೆ ಅದನ್ನು ಸರಿಹೊಂದಿಸಬೇಕು. ಕೇವಲ 1 ಮಿಲಿಮೀಟರ್ ವ್ಯತ್ಯಾಸವಿದ್ದರೆ ಈ ಗೋಡೆಯು ಸಂಪೂರ್ಣವಾಗಿ ಉತ್ತಮವಾಗಿದೆ. ನೀವು ಅದನ್ನು ಬಳಸಿಕೊಂಡು ಗೋಡೆಯನ್ನು ನಿರ್ಮಿಸಬಹುದು ಮತ್ತು ನಿಮ್ಮ ಗೋಡೆಯು ಯಾವಾಗಲೂ ಸರಳ ರೇಖೆಯಲ್ಲಿರುತ್ತದೆ. ಈಗ ಅದನ್ನು ಇನ್ನೊಂದು ಮೂಲೆಯಲ್ಲಿ ಬಳಸಿ.
ಇನ್ನೊಂದು ಮೂಲೆಯಲ್ಲಿ ಬಳಸಿ. ನೀವು ಕಲ್ಲು ಮತ್ತು ಹಗ್ಗದಿಂದ ಕಟ್ಟಿ ಗೋಡೆಯ ನೇರತೆಯನ್ನು ಪರಿಶೀಲಿಸಿದಾಗ ಅದು ತಪ್ಪು ಮಾರ್ಗವಾಗಿದೆ. ಗೋಡೆಯ ನೇರತೆಯನ್ನು ನೋಡಲು ನೀವು ಪ್ಲಂಬ್ ಬಾಬ್ ಅನ್ನು ಮಾತ್ರ ಬಳಸುತ್ತೀರಿ. ಇದು ಯಾವಾಗಲೂ ನಿಮ್ಮ ಗೋಡೆಯನ್ನು ನೇರಗೊಳಿಸುತ್ತದೆ. ಲಂಬ ಅಥವಾ ಲಂಬವಾದ ನೇರತೆಯ ನಿಖರವಾದ ಮಾಪನಕ್ಕಾಗಿ ಈ ಹಂತಗಳನ್ನು ಅನುಸರಿಸಿ. ಪ್ಲಂಬ್ ಬಾಂಬ್ನೊಂದಿಗೆ ಬಲವಾದ ಬಳ್ಳಿಯಲ್ಲಿ ಸೇರಿಸಿ. ಇದು ಒಂದು ಸ್ಥಿರ ಬಿಂದುವಿನಿಂದ ಮುಕ್ತವಾಗಿ ಸ್ಥಗಿತಗೊಳ್ಳಲಿ. ಪ್ಲಂಬ್ ಬಾಬ್ ಬಳ್ಳಿಯ ತಳದಲ್ಲಿ ಗುರುತು ಮಾಡಿ. ಈ ಗುರುತು ನಿಖರವಾದ ಲಂಬ ಅಥವಾ ಲಂಬವಾದ ನೇರತೆಯನ್ನು ತೋರಿಸುತ್ತದೆ. ನಿಖರವಾದ ಲಂಬತೆಯನ್ನು ಹೇಗೆ ಪರಿಶೀಲಿಸಲಾಗುತ್ತದೆ? ಪ್ಲಂಬ್ ಬಾಬ್ ಅನ್ನು ಮೇಲ್ಮೈಯಲ್ಲಿ ಇರಿಸಿ. ಅದರ ಮೇಲೆ ಹಗ್ಗ ಹಾಕಿ. ಲಂಬ ಅಥವಾ ಲಂಬವಾದ ಜೋಡಣೆಗಾಗಿ ಮೇಲ್ಮೈ ಗುರುತುಗಳು ಮತ್ತು ಹಗ್ಗಗಳನ್ನು ಹೊಂದಿಸಿ. ಸ್ಪಿರಿಟ್ ಮಟ್ಟದ ಸಲಕರಣೆ. ಆಧುನಿಕ ತಂತ್ರಜ್ಞಾನದೊಂದಿಗೆ ಹಾರಿಜಾನ್ ಅಥವಾ ಲೆವೆಲ್ ಸ್ಟ್ಯಾಂಡ್ ಅನ್ನು ಅಳೆಯಲು ನಿಮ್ಮ ಗೋಡೆಯು ಸಮತಲವಾಗಿದೆಯೇ ಅಥವಾ ಇಲ್ಲವೇ ಎಂದು ನೀವು ಪರಿಶೀಲಿಸಿದ್ದೀರಾ? ಅದನ್ನು ಹೇಗೆ ಪರಿಶೀಲಿಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಇದು ನಿಮ್ಮ ಹಂತ. ಚೈತನ್ಯದ ಮಟ್ಟವನ್ನು ಇಟ್ಟುಕೊಳ್ಳಬೇಕು. ಈ 2 ಸಾಲುಗಳ ಒಳಗೆ ಗುಳ್ಳೆಗಳು ಬರುತ್ತಿದ್ದರೆ ಗೋಡೆಯ ಮಟ್ಟ ಸರಿಯಾಗಿದೆ ಎಂದು ಅರ್ಥ. ಗುಳ್ಳೆಯು ರೇಖೆಯನ್ನು ಹೊರಗಿದ್ದರೆ ನಮ್ಮ ಗೋಡೆಯ ಮಟ್ಟ ಸರಿಯಾಗಿಲ್ಲ ಎಂದು ಅರ್ಥ. ನೀವು ಹೀಗೆ ಪರಿಶೀಲಿಸಬೇಕಾದಾಗ 2 ಕಡೆಯಿಂದ ಪರೀಕ್ಷಿಸಿ. ಹಾರಿಜಾನ್ ಅಥವಾ ಲೆವೆಲ್ ಸ್ಟ್ಯಾಂಡ್ ಅನ್ನು ಅಳೆಯಲು ಕ್ರಮಗಳು. ಮೇಲ್ಮೈಯಲ್ಲಿ ಸಮತಟ್ಟಾದ ಮಟ್ಟವನ್ನು ಇರಿಸಿ. ಇದರಿಂದ ಅದು ಒಂದು ಬದಿಯಲ್ಲಿ ಹೆಚ್ಚು ಒಲವು ತೋರುವುದಿಲ್ಲ. ಗುಳ್ಳೆಗಳನ್ನು ನೋಡಿ. ಗುಳ್ಳೆಯು ಮಧ್ಯದಲ್ಲಿದ್ದರೆ ಅದು ಮಟ್ಟವಾಗಿರುತ್ತದೆ. ಅದು ಕೇಂದ್ರದಿಂದ ಹೊರಗಿದ್ದರೆ ಅದನ್ನು ಸರಿಪಡಿಸಿ. ದೂರವನ್ನು ಅಳೆಯುವ ಲೇಸರ್ ಯಂತ್ರ. ಇಲ್ಲಿ ನಮ್ಮ ಕೆಲಸಗಾರ ಟೇಪ್ ಸಹಾಯದಿಂದ ದೂರವನ್ನು ಅಳೆಯುತ್ತಾನೆ. ಇಲ್ಲಿರುವ ಬೋಧಕರು ಲೇಸರ್ ಯಂತ್ರದ ಸಹಾಯದಿಂದ ದೂರವನ್ನು ಅಳೆಯುತ್ತಾರೆ. ದೂರವನ್ನು ನಿಖರವಾಗಿ ಅಳೆಯಲು ಲೇಸರ್ ಯಂತ್ರವನ್ನು ಬಳಸಿ. ಈಗ ನಾವು ಹಳೆಯ ಮತ್ತು ಆಧುನಿಕ ವಾದ್ಯಗಳನ್ನು ಚಿತ್ರಗಳ ಮೂಲಕ ಕಲಿಯುತ್ತೇವೆ. ನೀವು ಸರಿಯಾದ ಚಿತ್ರಗಳನ್ನು ಆರಿಸಬೇಕಾಗುತ್ತದೆ. ಮೊದಲ ಪ್ರಶ್ನೆ: ತರಗತಿಗಳನ್ನು ರಚಿಸಲು ಶಿಫಾರಸು ಮಾಡಲಾದ ವಿಧಾನವನ್ನು ಆರಿಸಿ. ಎರಡನೇ ಪ್ರಶ್ನೆ: ನಿಖರವಾದ ಲಂಬತೆ ಅಥವಾ ನೇರತೆಯನ್ನು ಪರೀಕ್ಷಿಸಲು ಆಧುನಿಕ ಮತ್ತು ನಿಖರವಾದ ಸಾಧನಗಳನ್ನು ಆಯ್ಕೆ ಮಾಡಿ. ಮೂರನೇ ಪ್ರಶ್ನೆ: ಹಾರಿಜಾನ್ ಅಥವಾ ಪ್ಲೇನ್ ಅನ್ನು ಪರಿಶೀಲಿಸಲು ಆಧುನಿಕ ಸಾಧನಗಳನ್ನು ಆಯ್ಕೆ ಮಾಡಿ. ನಾಲ್ಕನೇ ಪ್ರಶ್ನೆ: ಚೌಕಾಕಾರದ ಮೂಲೆಯನ್ನು ರೂಪಿಸಲು ಮೂಲೆಯಲ್ಲಿ ಭೇಟಿಯಾಗುವ 2 ಬದಿಗಳ ನಡುವಿನ ಸಂಬಂಧ ಹೇಗಿರಬೇಕು? ಎ ಸಮಾನಾಂತರ, ಬಿ ಸಮಾನ ಉದ್ದ, ಸಿ ಲಂಬ ಜೋಡಣೆ, ಡಿ ಬಾಗಿದ.
ಸರಿಯಾದ ಉತ್ತರ ಸಿ. 5ನೇ ಪ್ರಶ್ನೆ, ಗೋಡೆಯ ಲಂಬತೆಯನ್ನು ಪರಿಶೀಲಿಸುವ ಸರಿಯಾದ ವಿಧಾನ ಯಾವುದು? ಎ. ಆಧುನಿಕ ಪ್ಲಂಬ್ ಬಾಬ್ ಬಳಸಿ. ಬಿ. ಫ್ಲಾಟ್ ಲೆವೆಲ್ ಉಪಕರಣವನ್ನು ಬಳಸುವುದು. ಸಿ. ಮೇಲಿನ 2. ಡಿ. ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಸಿ.